ನಾನು ಅನೇಕ ಅಪಘಾತಗಳು ನೋಡಿದ್ದೀನಿ. ಆದರೆ ಒಂದೇ ಗ್ರಾಮದಲ್ಲಿ ಒಂದೇ ಸಮುದಾಯದ 4 ತರುಣರು, ಯುವಕರು ಅವರು ಕನಸು ಅಂತ ವೇಳೆಯಲ್ಲಿ ಅವರೇ ಇವತ್ತು ಅಪಘಾತಕ್ಕೆ ಈಡಾಗಿ ಇವತ್ತು ಇಲ್ಲದೆ ಇರುವಂಥದ್ದು ಅತೀವ ದುಃಖ ಆಗಿದೆ ನನಗೆ, ವೈಯಕ್ತಿಕವಾಗಿ ಕೂಡ. ಮತ್ತು ಒಂದು ತಾಯಿ, ಅವ್ರಿಗೆ 2 ಮಕ್ಕಳು, 2 ಗಂಡು ಮಕ್ಕಳು, ಇನ್ಯಾವ ಮಕ್ಕಳು ಇಲ್ಲ. ಇತ್ತೀಚೆಗೆ ಅವರು ಗಂಡನನ್ನ ಕಳ್ಕೊಂಡಿರ್ತಕ್ಕಂಥ 2 ಗಂಡು ಮಕ್ಕಳು ಇವತ್ತು ಸಾವಿಗೀಡಾಗಿರುವಂಥದ್ದು. ಆ ತಾಯಿಗೆ ಹೇಗೆ ಸಾಂತ್ವನ ಹೇಳಬೇಕು, ಆ ದುಃಖ ಹೇಗೆ ಅವರು ತಡ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಕೊಡ್ತಾನೆ. ನಿಜವಾಗಿಯೂ ಕೂಡ ಈ ಒಂದು ದೃಶ್ಯ ನೋಡಲಿಕ್ಕೆ ಆಗ್ತಾ ಇಲ್ಲ. ಬಹಳಷ್ಟು ಮನಸ್ಸಿಗೆ ಘಾಸಿಯಾಗಿದೆ. ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಅಷ್ಟು ನೋವು. ಇವತ್ತು ಅಜ್ವಾರ ಗ್ರಾಮದಲ್ಲಿ ಶೋಕದ ವಾತಾವರಣ ಇವತ್ತು ನಾವು ನೋಡ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು, ಈ ಭಾಗದ ಜನರು ಇವತ್ತು ಈ ಒಂದು ಅವರ ನೋವಿನಲ್ಲಿ ಆ ನೋವನ್ನು ಹಂಚ್ಕೊಳ್ಳಿಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ನಾನು ಇಷ್ಟನ್ನೇ ಹೇಳ್ತೇನೆ, ಯಾವ ತಾಯಿ ತಂದೆಗೂ ಕೂಡ ಈ ರೀತಿಯ ಪರಿಸ್ಥಿತಿ ಆಗಬಾರ್ದು. ಆದರೂ ಕೂಡ ಭಗವಂತ ಏನು ಇಚ್ಛೆ ಇದೆ ಗೊತ್ತಿಲ್ಲ ನನಗೆ. ಅವರಿಗೆ ಸಾಂತ್ವನವನ್ನು ಹೇಳುವುದ್ರ ಜೊತೆಗೆ ಭಗವಂತ ಅವರಿಗೆ ಎಲ್ಲ ರೀತಿಯಲ್ಲಿ ಔದಾರ್ಯವನ್ನು, ಶಕ್ತಿಯನ್ನು, ನೈತಿಕ ಶಕ್ತಿಯನ್ನು, ಆಶೀರ್ವಾದವನ್ನು ಅವ್ರ ಮೇಲೆ ಭಗವಂತ ಇಟ್ಟಿರಬೇಕು. ಮದುವೆ ಆಗಿ ಒಬ್ಬರಿಗೆ ಕೇವಲ 6 ತಿಂಗಳಾಗಿದೆ. ಅಂಥ ಒಂದು ಹೆಣ್ಮಗಳು ಕೂಡ ಇವತ್ತು ನತದೃಷ್ಟಿಯಾಗಿ ಸಣ್ಣ ವಯಸ್ಸಿನಲ್ಲಿ ಇವತ್ತು ವಿಧವೆ ಆಗಿರುವಂಥದ್ದು ನಿಜವಾಗಿಯೂ ಕೂಡ ಆಘಾತ ಆಗ್ತದೆ. ಇವತ್ತು ವೈಯಕ್ತಿಕವಾಗಿ ನಾವು ಏನೇ ಸ್ವಲ್ಪ ಹಣಕಾಸಿನ ಸಹಾಯ ಮಾಡಿದರೆ ಯಾರನ್ನು ನಾವು ತಂದು ಅವರನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ. ನೋಡೋಣ, ನಾನು ಕೂಡ ವೈಯಕ್ತಿಕವಾಗಿ ಒಬ್ಬೊಬ್ಬರಿಗೆ ಒಂದು 50,000 ರೂಪಾಯಿ ಕೊಟ್ಟಿದ್ದೀನಿ. ಮತ್ತು ಇನ್ನು ಮುಂದೆ ಅವ್ರಿಗೇನೇ ಮುಂದಿನ ದಿನಗಳಲ್ಲಿ ಏನೇ ಕಷ್ಟ ಕಾರ್ಯಗಳಿದ್ರೂ ಕೂಡ ನಾನು ಅವರಲ್ಲಿ ಆಗಿ ನನ್ನ ಕೈಲಾದಷ್ಟು ನಾನು ಅವರಿಗೆ ಸಹಾಯ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.